ಬಿಗ್ ಬಾಸ್ ಸೀಸನ್ 12ರ ಡಾಗ್ ಸತೀಶ್ಗೆ ಗಿಲ್ಲಿ ಫ್ಯಾನ್ಸ್ ಕೊಲೆ ಬೆದರಿಕೆ ಹಾಕಿದ್ದಾರೆ. ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಡಾಗ್ ಸತೀಶ್ಗೆ ಗಿಲ್ಲಿ ಫ್ಯಾನ್ಸ್ ಕೊಲೆ ಬೆದರಿಕೆಯನ್ನ ಒಡ್ಡಿದ್ರ. ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಸತೀಶ್ ಅವರು. 80 ಜನರ ವಿರುದ್ಧ ಡಾಗ್ ಸತೀಶ್ ಕೇಸ್ ದಾಖಲಿಸಿದ್ದಾರೆ. ಚಾಮರಾಜಪೇಟೆಯ ಪೊಲೀಸ್ ಠಾಣೆಗೆ ದೂರು ದಾಖಲು ಮಾಡಿದ್ದಾರೆ. ಅಶ್ವಿನಿ ಗೌಡ ಹಾಗೆ ರಕ್ಷಿತಾಗೆ ಸತೀಶ್ ಅವರು ಬೆಂಬಲ ನೀಡಿದ್ರು. ಹಾಗಾಗಿ ಇದೇ ಕಾರಣವನ್ನಾಗಿಟ್ಕೊಂಡು ಗಿಲ್ಲಿ ಫ್ಯಾನ್ಸ್ ಕುಪಿತಗೊಂಡಿದ್ರು, ಸಿಟ್ಟಾಗಿದ್ರು. ಹೀಗಾಗಿ ಗಿಲ್ಲಿ ಫ್ಯಾನ್ಸ್ಗಳಿಂದ ಬೆದರಿಕೆಯ ಆರೋಪ ಕೇಳಿ ಬರ್ತಾ ಇದೆ. 1 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನ ಹೂಡೋದಕ್ಕೆ ಡಾಗ್ ಸತೀಶ್ ನಿರ್ಧಾರವನ್ನ ಮಾಡಿದ್ದಾರೆ. ಗಿಲ್ಲಿ ಫ್ಯಾನ್ಸ್ ವಿರುದ್ಧ ಡಾಗ್ ಸತೀಶ್ ಮಾನಹಾನಿ ಕೇಸನ್ನ ಹಾಕೋದಕ್ಕೆ ಮುಂದಾಗಿರೋದು. ಈಗಾಗಲೇ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿ ಗಿಲ್ಲಿ ನಟ ಹೊರಹೊಮ್ಮಿದ್ದಾರೆ. ಅದಾದ ನಂತರದಲ್ಲಿ ಎಲ್ಲವೂ ಸರಿಯಾಗತ್ತೆ, ಯಾವುದೇ ಮನಸ್ತಾಪ ಇರೋದಿಲ್ಲ. ದೊಡ್ಡ ಮನೆಯಿಂದ ಹೊರಗಡೆ ಬಂದ ಮೇಲೆ ಎಲ್ಲ ಸ್ನೇಹಿತರಾಗೋದು ಸರ್ವೇ ಸಾಮಾನ್ಯ. ಬಹಳಷ್ಟು ಸೀಸನ್ಗಳಲ್ಲೂ ಕೂಡ ನೋಡ್ಕೊಂಡು ಬಂದಿದ್ದೀವಿ. ಇದರ ಮಧ್ಯದಲ್ಲಿ ಡಾಗ್ ಸತೀಶ್ ಅವರು ಗಿಲ್ಲಿ ಅವರು ಗೆಲ್ಲೋದಕ್ಕಿಂತ ಮುಂಚೆಯಿಂದಲೂ ಬಾಯಿಗೆ ಬಂದಂತ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಒಂದು ರೀತಿಯಲ್ಲಿ ಕೆಟ್ಟ ಶಬ್ದಗಳಿಂದಲೂ ಕೂಡ ನಿಂದಿಸಿದ ಉದಾಹರಣೆಗಳಿದೆ. ಇದರ ಮಧ್ಯದಲ್ಲಿ ಗಿಲ್ಲಿ ಫ್ಯಾನ್ಸ್ ಈಗ ರೊಚ್ಚಿಗೆದ್ದಂತೆ ಕಾಣಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಡಾಗ್ ಸತೀಶ್ಗೆ ಗಿಲ್ಲಿ ಫ್ಯಾನ್ಸ್ ಕೊಲೆ ಬೆದರಿಕೆಯನ್ನ ನಿಜಕ್ಕೂ ಹಾಕಿದಾರಾ ಅಂತ. ಯಾಕಂದ್ರೆ ಡಾಗ್ ಸತೀಶ್ ಅವರು ಕೊಡುವಂತ ಹೇಳಿಕೆಗಳಿದೆಯಲ್ಲ, ಫಾರ್ ಎಕ್ಸಾಂಪಲ್ಗೆ ಕೋಟಿ ರೂಪಾಯಿ, ಲಕ್ಷಾಂತರ ರೂಪಾಯಿ ಮೌಲ್ಯದ ಬಟ್ಟೆಗಳನ್ನು ಧರಿಸ್ತೀನಿ ಅನ್ನುವಂತ ಹೇಳಿಕೆಗಳು, ಯಾವುದನ್ನು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಕ್ಕೂ ಕೂಡ ಹಿಂದೇಟನ್ನ ಹಾಕುವ ಪರಿಸ್ಥಿತಿಗೆ ತಮ್ಮನ್ನ ತಾವೇ ಒಡ್ಕೊಂಡಿದ್ದಾರೆ. ಇದ್ರ ಮಧ್ಯದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗಲೇ ಅಶ್ವಿನಿ ಗೌಡ ಹಾಗೆ ರಕ್ಷಿತಾ ಅವ್ರಿಗೂ ಕೂಡ ಡಾಗ್ ಸತೀಶ್ ಬೆಂಬಲವನ್ನ ನೀಡ್ತಾ ಇದ್ರು. ಇದೇ ಕಾರಣಕ್ಕೆ ಗಿಲ್ಲಿ ಫ್ಯಾನ್ಸ್ ಕೋಪಿತಗೊಂಡಿದ್ದಾರೆ. ಹಾಗಾಗಿ ಬೆದರಿಕೆಯ ಆರೋಪವನ್ನ ಮಾಡ್ತಾ ಇರೋದು ಡಾಗ್ ಸತೀಶ್. ಜೊತೆಗೆ 1 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನ ಹೂಡೋದಕ್ಕೂ ಕೂಡ ನಿರ್ಧಾರ ಕೈಗೊಂಡಿದ್ದಾರಂತೆ. ಗಿಲ್ಲಿ ಫ್ಯಾನ್ಸ್ ವಿರುದ್ಧ ಡಾಗ್ ಸತೀಶ್ ಮಾನಹಾನಿ ಕೇಸ್ ಹಾಕೋದಕ್ಕೆ ಮುಂದಾಗಿದ್ದಾರೆ. ಒಬ್ರಲ್ಲ ಇಬ್ರಲ್ಲ, ಸುಮಾರು 80 ಜನರ ವಿರುದ್ಧ ಡಾಗ್ ಸತೀಶ್ ಕೇಸ್ ದಾಖಲು ಮಾಡೋದಕ್ಕೆ ಮುಂದಾಗಿದ್ದಾರೆ.